ನನ್ ಪಕ್ಕದಲ್ಲಿ ನಿಂತ್ಕೊಂಡಿರೋ ದೊಡ್ಡ ಮನುಷ್ಯ ಯಾರಂತ ನಿಮ್ಗೆ ಗೊತ್ತಾ? ಬನ್ನಿ ಹೇಳ್ತೀನಿ. ಹಾಯ್, ನಾನು ಯಾಸಿರ್. ಇವತ್ತು ಬೆಳಿಗ್ಗೆ ಲೇಟ್ ಆಗಿದ್ದೆ, ಯಾಕಂದ್ರೆ ಇವತ್ ಕೆಲ್ಸಕ್ಕೆ ಹೋಗ್ಲಿಲ್ಲ ನಾನು. ಎಷ್ಟೊಂತಂತ ದುಡಿತೀಯ ಬಿಡು ಮಾರಾಯ. ಸಾಲ ಕಟ್ಟೋರು ಮನೆ ಹತ್ರ ಬರ್ಬೇಕು, ಅಲ್ಲಿವರೆಗೂ ಆರಾಮಾಗಿರ್ಬೇಕು. ಕರೆಕ್ಟ್ ಆಗಿ ನಮ್ಮ ಮಹಬೂಬೈ 12 ಗಂಟೆಗೆ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದಾರೆ. ಏನಿಗಂತ ನನ್ಗೂ ಗೊತ್ತಿರ್ಲಿಲ್ಲ. ಅದಕ್ಕೆ ಕಾಲ್ ಎತ್ತಿ ಕೇಳಿದ್ರೆ ಹೇಳಿದ್ರು ಇವತ್ತು ನಮ್ಮ ಊರಿಗೆ ಒಂದು ದೊಡ್ಡ ಇನ್ಫ್ಲೂಯೆನ್ಸರ್ ಬಂದಿದಾರಂತ. ನಾನ್ ಬೇಗ ರೆಡಿಯಾಗಿ ದೋಸ್ತ್ನ ಜೊತೆ ಹಾಕೊಂಡು ಸೀದಾ ಹೋದೆ. ಅವ್ರ ಹತ್ರ ವಿಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ. ಯಾಕಂದ್ರೆ ಫಾಲೋವರ್ಸ್ ನನ್ನ ಹತ್ರ ಕಡಿಮೆ ಇದೆ, ಫಾಲೋವರ್ಸ್ ಬೇಕಲ್ಲ ಗುರು. ನೋಡಿ, ಇವರೇ ಮನ್ಸೂರ್ ಭಾಯ್. ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ನಲ್ಲಿ ಇವ್ರದ್ದು 100K ಇಂದ ಜಾಸ್ತಿ ಫಾಲೋವರ್ಸ್ ಇದಾರೆ. ಆದ್ರೆ ಇವರು ಎಷ್ಟು ಹಂಬಲ್ ಆಗಿದ್ದಾರೆ ಅಂದ್ರೆ ನನ್ನ ಹತ್ರನೇ ಸೆಲ್ಫಿ ಕೇಳ್ತಾ ಇದ್ದಾರೆ. ನಿನ್ಗೆ ಒಳ್ಳೇದಾಗ್ತದೆ, ನಿನ್ಗೆ ಸೂರ್ಯ ಒಳ್ಳೇದಾಗ್ತದೆ ನಿನ್ಗೆ. ಸ್ವಲ್ಪ ಹೊತ್ತು ಮಾತಾಡಿಸ್ಕೊಂಡು ವಿಡಿಯೋ ಶೂಟ್ ಮಾಡ್ಕೊಂಡು ನಾವು ಹೋದ್ವಿ ಸ್ನೇಕ್ ಹತ್ರ. ಈ ಸ್ನೇಕ್ ನೋಡಿ ನಮ್ಮ ಮನ್ಸೂರ್ ಬೈಗೆ ಫ್ರೆಂಡೇ ಆಗೋಗಿದ್ದಾನೆ. ಈ ಸ್ನೇಕ್ ಹತ್ರ ಸ್ವಲ್ಪ ಮಾತಾಡಿಸ್ಕೊಂಡು ಟೈಮ್ ಪಾಸ್ ಮಾಡಿ ನಾವು ಹೋದ್ವಿ ಸೀದಾ MIR ಎಂಟರ್ಪ್ರೈಸಸ್ ಗೆ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ನಾನು ನನ್ನ ಬ್ರೈನ್ ಯೂಸ್ ಮಾಡಿದೆ. ಒಬ್ಬ ದೊಡ್ಡ ಇನ್ಫ್ಲುಯೆನ್ಸರ್ ಹತ್ರ ನಾನು ಏನ್ ಕೇಳ್ಬೇಕು ಅದೇ ಕೇಳಿದ್ದು. ವ್ಲಾಗ್ ಹೆಂಗ್ ವೈರಲ್ ಮಾಡೋದು ಮತ್ತೆ ಅದರ ಟಿಪ್ಸ್, ಇಂಪಾರ್ಟೆಂಟ್ ಟಿಪ್ಸ್ ಎಲ್ಲ ಕೇಳ್ಕೊಂಡು ನಾನು ಯಾಸಿನ್ ಜೊತೆ ಹೋದೆ. ಸ್ವಲ್ಪ ಕೆಲಸ ಆಯ್ತು, ಅದಕ್ಕೆ ವಾಪಸ್ ಬಂದಿ ನೋಡಿದ್ರೆ ನಮ್ಮ ಮನ್ಸೂರ್ ಅಣ್ಣ ಹೊರಟೋಗಿದ್ರು. ಅದೇ ಗ್ಯಾಪ್ ನಲ್ಲಿ ನಮ್ಮ ರಿಹಾನು 20 ರೂಪಾಯಿ ಹಣ 2 ತಗೊಂಡ್ರೆ 1 ಫ್ರೀ ಅಂತ ವಿಡಿಯೋನಲ್ಲಿ ಹೇಳ್ಬಿಡು ಅಂದ. 1 ರೂಪಾಯಿನೂ ಕೊಡಲ್ಲ. ನನ್ ಮಗ ಬರೇ ಪ್ರಮೋಷನ್ ಮಾಡಿಸ್ಕೊಂತಾ ಇರ್ತಾನೆ. ಬೇಗ ಹೋಗಿ ತಗೋಬಿಡಿ, ಫುಲ್ ಆಫರ್ ನಡೀತಾ ಇದೆ. ನಿಮ್ದು 20 ರೂಪಾಯಿ ಸೇವ್ ಆಗ್ಬಿಡುತ್ತೆ. ನಾನು ತುಂಬಾ ಧನ್ಯವಾದ ಹೇಳ್ತೀನಿ ನಮ್ಮ ಕ್ರೇಜಿ ಮನ್ಸೂರ್ ಭೈಗೆ. 100K ಇಂದ ಜಾಸ್ತಿ ಫಾಲೋವರ್ಸ್ ಸಿಕ್ಕೊಂಡ್ರು ನಮ್ ತರ ಸಣ್ಣ ಮಿನಿ ವ್ಲಾಗರ್ಸ್ ಗೆ ಟೈಮ್ ಕೊಟ್ರಲ್ಲ, ಅದಕ್ಕೆ. ಆಮೇಲೆ ನಾನ್ ಸೀದಾ ಮನೆಗೆ ವಾಪಸ್ ಬಂದ್ಬಿಟ್ಟೆ, ಯಾಕಂದ್ರೆ ಬೆಕ್ಕಿಗೆ ಫುಡ್ ತಗೋ ಬರ್ಬೇಕಾಗಿತ್ತು, ಅದಕ್ಕೆ. ಇವತ್ತಿಗಿಷ್ಟೇ. ವ್ಲಾಗ್ ಚೆನ್ನಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಹೊಸ ವ್ಲಾಗ್ ಜೊತೆ, ಇನ್ನೊಂದು ಹೊಸ ಕಥೆ ಜೊತೆ. ಬರ್ತೀನಿ. ಧನ್ಯವಾದಗಳು.